ಯಾರಿಗೂ ಸಹಾಯ ಮಾಡಬಾರ್ದು. ನನ್ನ ಮಾತು ಕೇಳು, ಹೋಗ್ಬೇಡ, ಆ ಕಡೆ ಹೋಗ್ಬೇಡ. ಇದೇ ಇರ್ಬೋದಾ ಅಪಾರ್ಟ್ಮೆಂಟ್? ಲೊಕೇಶನ್ ಇಲ್ಲಿಗೆ ಎಂಡ್ ಆಗ್ತಿದೆ. ಇದೇ ಇರ್ಬೋದಾ ಸ್ವಾತಿ ಅಪಾರ್ಟ್ಮೆಂಟ್? ಇಲ್ಲಿ ಯಾರನ್ನ ಕೇಳೋದಪ್ಪ? ಯಾರು ಬೇಕಿತ್ತು ನಿಮಗೆ? ಇಲ್ಲಾಕೆ ನಿಂತ್ಕೊಂಡಿದ್ದೀರಾ? ಅಲ್ಲ, ಇದೇನಾ ಸ್ವಾತಿ ಅಪಾರ್ಟ್ಮೆಂಟು? ಒಂದು ಪಾರ್ಸಲ್ ಇತ್ತು, ಕೊಡಕ್ಕೆ ಬಂದೆ. ಅಪಾರ್ಟ್ಮೆಂಟ್ ಹೆಸರು ಸ್ವಾತಿ, ಆದ್ರೆ ಇಲ್ಯಾರು ಸ್ವಾತಿ ಅನ್ನೋರಿಲ್ಲ. ರೀ, ಈ ಪಾರ್ಸಲ್ಲು ಸ್ವಾತಿ ಅನ್ನೋರ್ಗಲ್ಲ, ಹೆಸರು ಚಾರ್ವಿ ಅಂತ. ಸ್ವಾತಿ ಅಪಾರ್ಟ್ಮೆಂಟು, ಫ್ಲ್ಯಾಟ್ ನಂಬರ್ 33 ಅಂತಿದೆ. ಸ್ವಾತಿನೂ ಇಲ್ಲ, ಚಾರ್ವಿನೂ ಇಲ್ಲ. ಈ ಅಪಾರ್ಟ್ಮೆಂಟ್ ಅಲ್ಲಿ ಯಾರು ವಾಸನೂ ಕೂಡ ಮಾಡ್ತಿಲ್ಲ. ನಿನಗೆ ಯಾರೋ ತಪ್ಪ ಅಡ್ರೆಸ್ ಕೊಟ್ಟಿರ್ಬೋದು, ಹೋಗು. ಹೌದಾ? ಅದೆಂಗೆ? ತುಂಬ ಅರ್ಜೆಂಟ್ ಇದೆ, ಬೇಗ ಬೇಕು ಅಂತ ಆಫೀಸಿಗೆ ಕಾಲ್ ಮಾಡಿ, ಈಗ ಇಲ್ಲ ಅಂದರೆ ಹೆಂಗೆ? ಅದು ಸರಿ, ನೀವ್ಯಾರು? ನಿಮಗೆ ಗೊತ್ತಿದೆಲ್ಲ? ನಾನು ಈ ಅಪಾರ್ಟ್ಮೆಂಟ್ ವಾಚ್ಮ್ಯಾನು. 6 ತಿಂಗಳಿಂದ ಖಾಲಿ ಬಿದ್ದಿದೆ. ಇಲ್ಲಿ ಚಾರ್ವಿ ಅನ್ನೋರು ಯಾರೂ ಇಲ್ಲ. ಆದರೆ ಒಬ್ಳು ಹೆಂಗಸಿದ್ದಾಳೆ, ಅವಳ ಹತ್ರ ಒಂದು ಮಗುನೂ ಇದೆ. ಅದು ಯಾವಾಗ ಬರ್ತಾಳೆ, ಯಾವಾಗ ಹೋಗ್ತಾಳೆ ಅನ್ನೋದು ಗೊತ್ತಾಗಲ್ಲ. ಹಿಂದೆ ಬಾಗ್ಲಿಂದ ಓಡಾಡ್ತಾಳೆ. ಹಿಂದೆ ಬಾಗ್ಲಿಂದನಾ? ಯಾಕೆ? ಮೇನ್ ಗೇಟಲ್ಲಿ? ಯಾವ ಮೇನ್ ಗೇಟು ಇಲ್ಲ, ಇರೋದೊಂದೇ ಜಾಗ ಒಳಗೋಗೋಕೆ. ಅಲ್ಲಿಂದನೇ ಅಯ್ಯಮ್ಮ ಓಡಾಡೋದು. ಎಲ್ಲ ಕಡೆನೂ ಪೊದೆ ಬೆಳ್ಕೊಂಡಿದೆ. ಹಾಂ, ಅವ್ರಿಗೆ ಬಂದಿರ್ಬೋದು ಈ ಪಾರ್ಸಲ್. ಅವ್ರನ್ನೇ ಹೋಗಿ ನೋಡ್ತೀನಿ ಒಂದ್ಸಲ. ಸುತ್ತಮುತ್ತ ಜಾಗ ಸರಿಗಿಲ್ಲ, ಸಂಜೆ ಮೇಲೆ ಜನನೇ ಓಡಾಡಲ್ಲ. ಈ ಅಪಾರ್ಟ್ಮೆಂಟ್ ವಾಚ್ಮ್ಯಾನ್ ನಾನು. 6 ಗಂಟೆ ಮೇಲೆ ನಾನೇ ಇರೋದಿಲ್ಲ. ಅದೇನ್ ತಂದಿದ್ಯೋ ಕೊಟ್ಬಿಟ್ಟು ಹೋಗು, ಹುಷಾರು. ಜಾಗ ಸರಿಗಿಲ್ಲ, ಜಾಸ್ತಿ ಹೊತ್ತು ಇಲ್ಲಿ ಇರ್ಬೇಡ. ಹೇ ಮೆಂಟ್ಲು ನನ್ನ ಮಗ. ಹಿಂದ್ಗಡೆ ಗೇಟು. ಏನಪ್ಪ ಇದು, ಈ ಬಿಲ್ಡಿಂಗ್ ಇಷ್ಟೊಂದು ವಿಚಿತ್ರವಾಗಿದೆ. ಏನಾರು ಆಗಲಿ, ಬಂದು ಕೆಲಸ ಮುಗಿಸೋಗೋಣ. ಮೂರನೇ ಫ್ಲೋರು. ಒಂದೊಂದು ಫ್ಲೋರ್ ಒಂದೊಂದು ಥರ ಇದೆ. 3 ಜನ ಕಾಂಟ್ರಾಕ್ಟರ್ ಇರಬೇಕು. ಮೂವತ್ತೇಳು, ಮಧ್ಯ ನಂಬರ್ ಇಲ್ಲ. 36. ಯಾರು ಭಾರತಾಂಬೆ ಇದ್ದಾರೆ? ಕೇಳೋಣ. ಎಕ್ಸ್ಕ್ಯೂಸ್ ಮೀ, ಒಂದು ನಿಮಿಷ. ಲೆಟರ್ ಕೊಡೋಣ ಅಂತ ಬಂದರೆ ಇದ್ದಕ್ಕಿದ್ದಂಗೆ ಬಾಗ್ಲಾಕೋಗ್ಬಿಡೋದಾ? 35. ಇದು ನಮ್ದಲ್ಲ. ಹಾಗಾದರೆ 33ರಲ್ಲೂ ಇದ್ದಾರಾ? 34. ಹಾಂ, 33. ಯಾರು ಇಲ್ಲ ಅನಿಸುತ್ತೆ. ಕಾಲಾದರೂ ಮಾಡೋಣ. ಹಲೋ ಹಲೋ ಹಲೋ, ನೋಡಿ ನಿಮ್ಗೊಂದು ಪಾರ್ಸಲ್ ಬಂದಿದೆ. ಮನೇಲಿ ಬೇರೆ ಯಾರೂ ಇಲ್ಲ, ಮಳೆ ಬೇರೆ ಬರೋ ಥರ ಇದೆ. ಸೊ ನಾನು ಹೊರಡ್ತಾ ಇದ್ದೀನಿ. ನಾಳೆ ಆಫೀಸಿಗೆ ಬಂದು ಪಾರ್ಸಲ್ ಕಲೆಕ್ಟ್ ಮಾಡ್ಕೊಬಿಡಿ. ಹಲೋ 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 ಪ್ಲೀಸ್, ಪಾರ್ಸಲ್ ನಂಗೆ ತುಂಬ ಇಂಪಾರ್ಟೆಂಟ್ ಇದೆ. 5 ಮಿನಿಟ್ಸ್, ನಾನು ಆಟೋದಲ್ಲಿ ಬರ್ತಾ ಇದ್ದೀನಿ, ವೆಯ್ಟ್ ಮಾಡಿ ಪ್ಲೀಸ್. ಪ್ಲೀಸ್ ಪ್ಲೀಸ್ ವೆಯ್ಟ್ ಮಾಡಿ, ಹತ್ತಿರದಲ್ಲೇ ಇದ್ದೀನಿ, ಬಂದ್ಬಿಡ್ತೀನಿ. ಸರಿ,
ಆಯಿತು, ಬೇಗ ಬನ್ನಿ. ಯಾರೋ ಇದ್ದಂಗಿದ್ದಾರೆ. ಆ ಅಮ್ಮ ಬರೋ ತನಕ ಮಾತಾಡ್ಕೊಂಡು ಟೈಮ್ ಪಾಸ್ ಮಾಡೋಣ. ಯಾರಿದ್ದೀರಾ? ಯಾರು ಇಲ್ಲ. ಸ್ವಲ್ಪ ರಿಲ್ಯಾಕ್ಸ್ ಮಾಡೋಣ. ಇಲ್ಲಿರೋದೇ ಬೇಡ. ಮೊದಲು ಆ ಅಮ್ಮನಿಗೆ ಫೋನ್ ಮಾಡಿ ಹೋಗಿಬೇಕು. ಹಲೋ, ಏನ್ರಿ 5 ನಿಮಿಷದಲ್ಲಿ ಬರ್ತೀನಿ ಅಂದ್ಬಿಟ್ಟು ಇನ್ನೂ ಬಂದಿಲ್ಲ? ಹಲೋ ಕೇಳಿ. ಸಾರಿ, ನನಗೆ ಲೇಟ್ ಆಗ್ತಿದೆ. ನಾನು ನೋಡ್ತೀನಿ. ನಿಮ್ಮ ಪಾರ್ಸಲ್ ಬೇಕಾದ್ರೆ ಆಫೀಸ್ನಲ್ಲಿ ಕಲೆಕ್ಟ್ ಮಾಡ್ಕೊಳ್ಳಿ. ಪ್ಲೀಸ್ ಹಾಗೆ ಮಾಡಬೇಡಿ. ನಾನು ಇಲ್ಲಿ ಟ್ರಾಫಿಕ್ ಜಾಮ್ ನಲ್ಲಿ ಸಿಕ್ಕಾಕೊಂಡಿದ್ದೀನಿ. ಮಳೆ ಬೇರೆ ಜೋರಾಗಿ ಬರ್ತಾ ಇದೆ. ಆದಷ್ಟು ಬೇಗ ಬಂದ್ಬಿಡ್ತೀನಿ. ನಾನು ಬೆಳಿಗ್ಗೆ 5:30 ಫ್ಲೈಟ್ಗೆ ಹೋಗ್ಬೇಕು. ಆ ಪಾರ್ಸಲ್ ನನಗೆ ಬೇಕೇ ಬೇಕು. ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಬೇಕಿದ್ರೆ 1000 ರೂಪೀಸ್ ಎಕ್ಸ್ಟ್ರಾ ಕೊಡ್ತೀನಿ. 1000 ಅಲ್ಲ, 10,000 ಕೊಟ್ಟರು ಇರೋಕ್ಕಾಗಲ್ಲ ಮೇಡಮ್. ನನಗೆ ಇವತ್ತು ಇಂಪಾರ್ಟೆಂಟ್ ಕೆಲಸ ಇದೆ. ನನಗೆ ಯಾರೋ ವೆಯ್ಟ್ ಮಾಡ್ತಾ ಇದ್ದಾರೆ. ಸುಮ್ಮನೆ ಟ್ರಾಫಿಕ್ ಜಾಮು ಮಳೆ ಅಂತೆಲ್ಲ ಕತೆ ಕಟ್ಬೇಡಿ ಮೇಡಮ್. ಇಲ್ಲ, ನಾನು ಕತೆ ಕಟ್ತಾ ಇಲ್ಲ. ಪ್ರಾಮಿಸ್, ನಾನು ನಿಜನೇ ಹೇಳ್ತಾ ಇದ್ದೀನಿ. ಬೇಕಿದ್ರೆ ನಿಮ್ಗೆ ವಿಡಿಯೋ ಕಾಲ್ ಮಾಡಿ ತೋರಿಸ್ತೀನಿ. ನೋಡಿ, ನಿಮ್ಮ ವಿಡಿಯೋ ಕಾಲು ಬೇಡ, ಏನೂ ಬೇಡ. ಸದ್ಯಕ್ಕೆ ನಾನು ನೋಡ್ತಾ ಇದ್ದೀನಿ ಅಷ್ಟೇ ಮೇಡಮ್. ಇದು ಒಳ್ಳೆ ಕರ್ಮ. ಥೂ, ಇವಳಿಗೆ ಒಳ್ಳೆ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ಲ. ಸರಿಯಾಗಿ ಹೋಗಿದ್ದೀನಿ, ತಡಿ ಮಾಡ್ತೀನಿ. ರೀ, ಒಂದ್ಸಲ ಅರ್ಥ ಆಗಲ್ವೇನ್ರಿ? ಏನ್ ಸಕ್ಕತ್ತಾಗಿದ್ದಾಳೆ ಹುಡುಗಿ. ನೋಡಿ, ಇಲ್ಲಿ ಟ್ರಾಫಿಕ್ ಫುಲ್ ಜಾಮ್ ಆಗಿ ಆಟೋದವ್ರು ಬೇರೆ ಮುಂದೆ ಹೋಗಕ್ ಆಗಲ್ಲ ಮೇಡಮ್ ಅಂತ ನನ್ನ ಇಲ್ಲೇ ಇಳಿಸ್ಬಿಟ್ರು. ನನ್ನ ಅಪಾರ್ಟ್ಮೆಂಟ್ ರೀಚ್ ಆಗಬೇಕು ಅಂತಂದ್ರೆ ಇನ್ನ 3 ಕಿಲೋಮೀಟರ್ಸ್ ಇದೆ. ನಡ್ಕೊಂಡೇ ಬರಬೇಕು. ನನ್ನ ಹತ್ರ ಯಾವುದೇ ವೆಹಿಕಲ್ ಕೂಡ ಇಲ್ಲ. ನನ್ನ ಪ್ರಾಬ್ಲಮ್ನ ಅರ್ಥ ಮಾಡ್ಕೊಳ್ಳಿ ಪ್ಲೀಸ್. ಹಾಂ, ಡೂ ಒನ್ ಥಿಂಗ್. ನಿಮ್ಮ ಗೂಗಲ್ ಪೇ ನಂಬರ್ನ ನಂಗೆ ಸೆಂಡ್ ಮಾಡಿ. ನಾನು ಅಮೌಂಟ್ನ ಕಳಿಸ್ಕೊಡ್ತೀನಿ. ಅಲ್ಲೇ ಡೋರ್ ಮೇಲೆ ಕೀ ಇಟ್ಟಿದ್ದೀನಿ. ಪಾರ್ಸಲ್ನ ಒಳಗಡೆ ಇಟ್ಬಿಟ್ಟು ಮತ್ತೆ ಲಾಕ್ ಮಾಡಿ ಕೀ ಅಲ್ಲೇ ಇಟ್ಬಿಟ್ಟು ಹೋಗಿ ಪ್ಲೀಸ್. ಆಗುತ್ತೆ ಅಲ್ವಾ? ಅದು ಹಾಗಲ್ಲ ಮೇಡಮ್. ಕಸ್ಟಮರ್ ಸಿಗ್ನೇಚರ್ ಇಲ್ಲದೆ ಪಾರ್ಸಲ್ನ ಅದೆಲ್ಲ ಕೊಡೋ ಆಗಿಲ್ಲ. ಹಾಗಿದ್ರೆ ಒಂದು ಕೆಲಸ ಮಾಡಿ, ನೀವು ನಮ್ಮ ಮನೆ ಒಳಗಡೆ ವೇಟ್ ಮಾಡ್ತಾ ಇರಿ. ನಾನು ಮಳೆ ನೆನ್ಕೊಂಡೋದ್ರೂ ಪರವಾಗಿಲ್ಲ, ಬೇಗ ಬಂದ್ಬಿಡ್ತೀನಿ. ಪ್ಲೀಸ್ ಮಿಸ್ ಮಾಡಬೇಡಿ. ಆ ಪಾರ್ಸಲ್ ನಂಗೆ ತುಂಬ ಇಂಪಾರ್ಟೆಂಟ್ ಇದೆ. ನಾನು ನಾಳೆ ಬೆಳಗ್ಗೆ ಹೋಗಲೇಬೇಕು. ನೀವು ಆರಾಮಾಗಿ ಬನ್ನಿ. ಪಾಪ ಟೆನ್ಷನ್ ಬೇರೆ ಇದ್ದೀರಾ. ನಿಮ್ಮ ದುಡ್ಡುಗೋಸ್ಕರ ಅಲ್ಲ, ನಿಮ್ಮ ಕಷ್ಟಕ್ಕೋಸ್ಕರ ಹೆಲ್ಪ್ ಮಾಡ್ತೀನಿ. ನಿಮಗೋಸ್ಕರ ನಿಮ್ಮ ಮನೆ ಒಳಗಡೆ ಕಾಯ್ತಾ ಇರ್ತೀನಿ. ಆರಾಮಾಗಿ ಬನ್ನಿ, ಬೇಗ ಬನ್ನಿ. ಥ್ಯಾಂಕ್ಸ್. ಪ್ಲೀಸ್ ಇನ್ನೊಂದು ಹೆಲ್ಪ್ ಮಾಡಿ. ಕಿಚನ್ನಲ್ಲಿ ಸ್ಟವ್ ಮೇಲೆ ಅನ್ನಕ್ಕಿಟ್ಟಿದ್ದೆ. ಯಾವುದೋ ಟೆನ್ಷನಲ್ಲಿ ಮಲ್ಕೊಂಡು ಹಾಗೆ ಬಂದಿದ್ದೆ. ಪ್ಲೀಸ್ ಆ ಸ್ಟವ್ ಆಫ್ ಮಾಡಿಬಿಡಿ.
ಯು ಡೋಂಟ್ ವರಿ, ನಾನು ಆಫ್ ಮಾಡ್ತೀನಿ, ನೀವು ಆರಾಮಾಗಿ ಬನ್ನಿ. ಎಸ್ ಶೇಖರ, ಲಡ್ಡು ಬಂದು ಬಾಯಿಗೆ ಬಿತ್ತು. ಹಲೋ ಹೇಳಬ್ರ. ಹಲೋ ಮಕ್ಕಳ, ಇವತ್ತು ಪಾರ್ಟಿನ ನೀವೇ ಶುರು ಮಾಡ್ಕೊಳ್ಳಿ, ನನಗೋಸ್ಕರ ಏನು ಕಾಯೋದು ಬೇಡ. ಹೂವಿನ ಬಾಣದಂತೆ ಯಾರಿಗೂ ಕಾಣದಂತೆ ಹಾಡಿನ ಸಾಲಿನಲ್ಲಿ ಮೂಡುವ ಕಾಣದಂತೆ. ಅಬ್ಬಾ, ಸ್ವಿಚ್ಚಲ್ಲಿದೆ. ವಾವ್, ನೈಸ್ ಫ್ಲ್ಯಾಟ್. ನಾನು ಯಾವಾಗಪ್ಪ ಕಟ್ಟೋದು ಈ ಥರ? ಹಾ, ವಾವ್ ಚಾರ್ವಿ ಅವರೇ, ಏನು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದ್ದೀರಾ ಗೊತ್ತಾ? ಈ ಸ್ಯಾರಿನಲ್ಲಿ ಏನು ಸೂಪರಾಗಿ ಕಾಣ್ತಿರ್ರಿ. ಈ ಕಲರ್ ನಿಮಗೆ ಸಕ್ಕತ್ತಾಗಿ ಸೂಟ್ ಆಗುತ್ತೆ ಕಣ್ರಿ. ಬೇಗ ಬನ್ನಿ, ನಿಮಗೋಸ್ಕರ ಕಾಯ್ತಾ ಇದ್ದೀನಿ. ಹೌದು, ಹೊಟ್ಟೆ ಹಸಿತಾ ಇದೆ, ಏನಾದರೂ ಇಟ್ಟಿದ್ದೀರಾ ತಿನ್ನೋದಿಕ್ಕೆ? ಈ ಮನೆಯಲ್ಲಿ ಮಗು ಅಳೋ ಸೌಂಡ? ಟಿವಿಲಿ ಇರ್ಬೋದಾ?